हुङ्कारपूर्वमथ टङ्कारनादमतिपङ्कावधार्य चलिता लङ्काशिलोच्चय विशङ्कापतद्भिदुरशङ्का स यस्य धनुषः लङ्काधिपो मनुतयङ्कालरात्रिमिव शङ्काशताकुलधिया तङ्कालदण्डशतसङ्काशकार्मुकशराङ्कान्वितं भज हरिम् हुङ्कारपूर्वमथ टङ्कारनादमतिपङ्कावधार्य चलिता लङ्काशिलोच्चय विशङ्कापतद्भिदुरशङ्का स यस्य धनुषः लङ्काधिपो मनुतयङ्कालरात्रिमिव शङ्काशताकुलधिया तङ्कालदण्डशतसङ्काशकार्मुकशराङ्कान्वितं भज हरिम्. ಶ್ಲೋಕ ಆಯಿತು. ಪದವಿಭಾಗ. ಹುಂಕಾರ ಪೂರ್ವಂ ಅಥ ಟಂಕಾರನಾದಂ ಅತಿಪಂಕಾ ಅವಧಾರ್ಯ ಚಲಿತಾಲಂಕಾ ಶಿಲೋಚ್ಚಯ ವಿಶಂಕಾಪತದ್ಭಿಃ ಅಶಂಕಾ ಅಲ್ಲ ಪತದ್ಭಿಃ ಅಶಂಕಾ ಪತದ್ಭಿ ದುರಶಂಕಾ ಅಂತೇಳಿ ಇದೆ ಅಲ್ವಾ. ಶಿಲೋಚ್ಚಯ ವಿಶಂಕಾಪತದ್ಭಿ ದುರಶಂಕಾ ಶಿಲೋಚ್ಚಯ ಪತದ್ಭಿದುಃ ಅಲ್ಲಿ ತನಕ ಮಾಡ್ಕೊಂಡಿದ್ದಾರೆ. ವಿದುಃ ಶಂಕಾ ಆಸ ಅದು ಬೇರೆ. ಯಸ್ಯ ಧನುಷಃ ಲಂಕಾಧಿಪಃ ಅಮನುತ ಯಂ ಕಾಲರಾತ್ರಿಂ ಇವ ಶಂಕಾಶತಾಕುಲಧಿಯಾ ತಂ ಕಾಲದಂಡಶತಸಂಕಾಶಕಾರ್ಮುಕಶರಾಂಕಾನ್ವಿತಂ ಹರಿಂ ಭಜ. ಇಷ್ಟು ಪದವಿಭಾಗ. ಹರಿಂ ಭಜ ಅನ್ನೋಲ್ಲಿ ಭಜ ಅನ್ನೋದು ಕ್ರಿಯಾಪದ ಒಂದು ಕಂಡು ಬರ್ತಾ ಇದೆ. ಭಜ ಅಂದರೆ ಸೇವಿಸು ಅಂತ ಅರ್ಥ. ಹೇ ಮನಃ ಅಂತ ಮನಸ್ಸಿಗೆ ಸಂಬೋಧನ ಮಾಡಿಕೊಂಡು ಇಟ್ಕೊಳ್ಬೇಕಿಲ್ಲಿ. ಹೇ ಎಲೆ ಮನಸ್ಸೇ ಹರಿಂ ಭಜ, ಆ ಶ್ರೀಹರಿಯನ್ನು ಸೇವಿಸು, ದೇವರನ್ನು ಸೇವಿಸು ಅಂತ. ದೇವರ ರಾಮನಾಮಕನಾದ ಶ್ರೀಹರಿಯನ್ನು ಸೇವಿಸು. ಎಂಥ ಹರಿಯನ್ನು ಸೇವಿಸು ಅಂತ ಅನ್ಲಿಕ್ಕೆ ಹಿಂದಿಂದೆಲ್ಲ ಅವನಿಗೆ ವಿಶೇಷಣವಾಗ್ತದೆ. ಅಥ ಅನಂತರ, ಅಥ ಅಂದರೆ ಅನಂತರ, ಹುಂಕಾರಪೂರ್ವಂ ಯಸ್ಯ ಯಾವ ಶ್ರೀರಾಮಚಂದ್ರನ ಹುಂಕಾರಪೂರ್ವಂ ಧನುಸ್ಸಿನ ಟಂಕಾರ, ಹುಂಕಾರಪೂರ್ವಂ ಧನುಷಃ ಟಂಕಾರನಾದಂ ಅವಧಾರ್ಯ, ಹಾಗನ್ವಯ. ಯಸ್ಯ ಯಾವ ರಾಮಚಂದ್ರನ ಹುಂಕಾರಪೂರ್ವಂ ಧನುಷಃ ಟಂಕಾರನಾದಂ ಅವಧಾರ್ಯ, ಹುಂಕಾರಪೂರ್ವಕವಾದ ಧನುಸ್ಸಿನ ಟಂಕಾರ ನಾದವನ್ನು ಅವಧಾರ್ಯ ಕೇಳಿ, ಅತಿಪಂಕ ಅಂದರೆ
ಅತ್ಯಂತ ಅತಿಪಂಕ ಪದಕ್ಕೆ ಪಾಪಜನ ಅಧೀನತೆಯ ಪಾಪಭೂಮಿ ಲಂಕಾ ಅಥವಾ ಅದರ ಅಭಿಮಾನಿ, ಹಾಗನ್ವಯ ಸರಿ. ಅತಿಪಂಕ ಅಂದರೆ ಪಾಪಜನರ ಅಧೀನವಾದದ್ರಿಂದ ಪಾಪಭೂಮಿ ಅಂತನಿಸಿದಂತಹ ಲಂಕೆಯು, ಲಂಕಾಪಟ್ಟಣವು ಅಥವಾ ಅದರ ಅಭಿಮಾನಿಯು ಶಿಲೋಚ್ಚಯ ವಿಶಂಕಾಪತದ್ಭಿದುಹು. ಶಿಲೋಚ್ಚಯ ಅಂದರೆ ಪರ್ವತದಲ್ಲಿ ವಿಶಂಕ ನಿಶಂಕವಾಗಿ ಆಪತತ್ ಬೀಳ್ತಾ ಇದ್ದಂತಹ ಆಪತದ್ಭಿದುಹು, ಆಪತದ್ಭಿದುರ ಶಂಕ, ಹಾಗನ್ವಯ ಅದು. ಶಿಲೋಚ್ಚಯ, ನಾನು ಆವಾಗಲೇ ತಪ್ಪು ಹೇಳಿದೆ ಪದವಿಭಾಗ. ಶಿಲೋಚ್ಚಯ ವಿಶಂಕಾಪತದ್ಭಿದುಹು, ಭಿದುರ ಶಂಕ, ಭಿದುಹು ಅಂತ ಮಾಡಿದೆ, ಪತದ್ಭಿದುರ ಶಂಕ ಅಂತ ಸಮಸ್ತ ಪದ ಮಾಡಿಕೊಂಡಿದ್ದಾರೆ. ಅರ್ಥ ಏನು ಅಂದರೆ, ಶಿಲೋಚ್ಚಯೇ ಪರ್ವತದಲ್ಲಿ, ವಿಶಂಕಂ ನಿಶಂಕವಾಗಿ, ಆಪತತ್ ಬೀಳ್ತಾ ಇದ್ದಂತಹ ಭಿದುರ ಶಂಕ. ಭಿದುರ ಅಂದರೆ ವಜ್ರಾಯುಧಕ್ಕೆ ಹೆಸರು. ಭಿದುರ ಅಂದರೆ ವಜ್ರಾಯುಧ. ವಜ್ರಾಯುಧವೇನೋ ಎಂಬ ಶಂಕ, ಶಂಕೆ ಉಳ್ಳದ್ದಾಯಿತೋ, ಶಂಕೆ ಉಳ್ಳದ್ದಾಗಿ ಶಂಕೆ ಉಳ್ಳದ್ದಾಗಿ ತಾದೃಶಿ ಸತಿ ಚಲಿತ ಆಸ ಕಂಪನಗೊಂಡಿತೋ, ಹಾಗನ್ವಯ. ಚಲಿತ ಆಸ ಅಂದರೆ ಕಂಪನಗೊಂಡಿತೋ. ಬೆಟ್ಟ ಗುಡ್ಡಗಳ ಮೇಲಿನ ಬೀಳ್ತಾ ಇದ್ದಂತಹ ವಜ್ರಾಯುಧವೇನೆ ಲಂಕಾಪಟ್ಟಣದ ಮೇಲೆ ಬೀಳ್ತಾ ಇದೆಯೋ ಎಂಬ ಶಂಕೆ ಉಳ್ಳದ್ದಾಗಿ ಕಂಪಿತ ಚಲಿತವಾಗಿ ಆಸ ಆಯಿತೋ. ಲಂಕಾಧಿಪೋ ಮನುತ, ಲಂಕಾಧಿಪ ಲಂಕೆಗೆ ಅಧಿಪತಿಯಾದಂಥ ರಾವಣನು ಶಂಕಾಶತಾಕುಲಧಿಯ, ಶಂಕಾಶತಾಕುಲಧಿಯ ಅಂದರೆ ಶಂಕಾಶತೇನ ನೂರಾರು ಶಂಕೆಯಿಂದ ಆಕುಲಧಿಯ ಆ ಕಳವಳಗೊಂಡಂಥ ಧಿಯ ಬುದ್ಧಿಯಿಂದ ಯಂ ಯಾವ ರಾಮಚಂದ್ರನನ್ನು ಕಾಲರಾತ್ರಿಂ ಇವ ಅಮನುತ ಕಾಲಮೃತ್ಯು ಎಂಬುದಾಗಿ ಎಂದು ತಿಳಿದನೋ ತಮ್ ಅಂತಹ ಕಾಲದಂಡ ಶತ ಸಂಕಾಶ ಕಾರ್ಮುಕ ಶರಾಂಕಾನ್ವಿತಂ. ತಮ್ ಅಂತಹ ಕಾರ್ಮುಕ ಅಂದರೆ ಬಿಲ್ಲುಗಳ ಮತ್ತು ಶರ ಅಂದರೆ ಬಾಣಗಳ ಅಂಕದಿಂದ ಅನ್ವಿತಂ ಸಹಿತನಾದಂತಹ ಕಾಲದಂಡಶತ ಸಂಕಾಶ ಕಾರ್ಮುಕ ಶರಾಂಕಾನ್ವಿತಂ. ಕಾಲದಂಡ ಶತ ಅಂದರೆ ಯಮದಂಡ. ಕಾಲ ಅಂದರೆ ಯಮದಂಡ ಶತ. ಯಮದಂಡ ಅಂದರೆ ನೂರಾರು ಯಮದಂಡಕ್ಕೆ ಸದೃಶವಾದಂತಹ ಕಾರ್ಮುಕ ಬಿಲ್ಲು, ಶರ, ಬಾಣ, ಅವುಗಳ ಅಂಕ ಚಿಹ್ನೆಯಿಂದ ಅನ್ವಿತಂ ಅಂಕದಿಂದ ಅನ್ವಿತನಾದಂತಹ ಹರಿಂ ಶ್ರೀಹರಿಯನ್ನು ಹೇ ಮನಃ ಎಲೆ ಮನಸ್ಸೆ ಭಜ ಸೇವಿಸು. ಇಷ್ಟು ಪದವಿಭಾಗ. ಈಗ ಸರಿ ಹೋಯ್ತು. ಆವಾಗಲೇ ಸ್ವಲ್ಪ ತಪ್ಪು ಹೇಳಿದೆ ಪದವಿಭಾಗ, ಅದನ್ನು ಸರಿಪಡಿಸ್ಕೊಡ್ಬೇಕು. ಅಲ್ಲಿ ಶಿಲೋಚ್ಚಯ ವಿಶಂಕಾಪತದ್ಭಿದುರ ಶಂಕ ಅಂದರೆ ಭಿದುರ ಶಂಕ ಅನ್ನೋಲ್ಲಿ ಭಿದುರ ಅನ್ನೋ ಪದ ವಜ್ರಾಯುಧವನ್ನು ಹೇಳ್ತದೆ. ಇನ್ನೊಮ್ಮೆ ಪದಾರ್ಥ ನೋಡ್ಕೊಂಡ್ಬಿಡೋಣ. ಅಥ ಅನಂತರ ಯಸ್ಯ ಯಾವ ರಾಮಚಂದ್ರನ ಹುಂಕಾರಪೂರ್ವಕವಾದ ಧನುಷಃ ಟಂಕಾರನಾದಂ ಧನುಸ್ಸಿನ ಟಂಕಾರನಾದವನ್ನು ಅವಧಾರ್ಯ ಕೇಳಿ ಶಿಲೋಚ್ಚಯ ವಿಶಂಕಾಪತದ್ಭಿದುರ ಶಂಕ ಶಿಲೋಚ್ಚಯ
ಬೆಟ್ಟಗಳ ಮೇಲೆ ಬೀಳ್ತಾ ವಿಶಂಕ ಶಿಲೋಚ್ಚಯ ವಿಶಂಕಾಪತತ್ ಬೆಟ್ಟದ ಮೇಲೆ ನಿಶಂಕವಾಗಿ ಆಪತತ್ ಬೀಳ್ತಾ ಇದ್ದಂತಹ ಬಿದುರ ವಜ್ರಾಯುಧದ ಆಶಂಕ ವಜ್ರಾಯುಧದ ಶಂಕೆ ಉಳ್ಳದ್ದಾಯಿತು. ಉಳ್ಳಂತಹ ಲಂಕೆಯು ಚಲಿತಾ ಆಸ ಕಂಪನಗೊಂಡಿತೋ ಯಾವ ರಾಮಚಂದ್ರನನ್ನು ಲಂಕಾಧಿಪ ಲಂಕೆಗೆ ಒಡೆಯನಾದ ಲಂಕಾಧಿಪ ರಾವಣನು ಶಂಕಾಶತಾಕುಲಧಿಯ ನೂರಾರು ಶಂಕೆಯಿಂದ ಆಕುಲಗೊಂಡಂತಹ ಬುದ್ಧಿಯಿಂದ ಕಾಲರಾತ್ರಿಂ ಇವ ಅಮನುತ ಕಾಲರಾತ್ರಿ ಎಂಬುದಾಗಿ ಕಾಲಮೃತ್ಯು ಎಂದು ಅಮನುತ ತಿಳಿದನೋ ಅಂತಹ ಕಾಲದಂಡ ಸಂಕಾಶ ಕಾರ್ಮುಕ ಶರಾಂಕಾನ್ವಿತಂ ಹರಿಂ ಕಾಲದಂಡ ಶತಸಂಕಾಶ ಯಮದಂಡ ನೂರಾರು ಯಮದಂಡಕ್ಕೆ ಸದೃಶವಾದ ಕಾರ್ಮುಕ ಬಿಲ್ಲು ಶರ ಬಾಣ ಇವುಗಳ ಅಂಕದಿಂದ ಅನ್ವಿತಂ ಕೂಡಿದಂಥ ಹರಿಂ ಪರಮಾತ್ಮನನ್ನು ಭಜ ಸೇವಿಸು. ಹೇ ಮನಸ್ಸೇ ಅಂತ ಇಟ್ಕೊಂಡು ಹೇಳಬೇಕು. ಎಲ್ಲ ಪದಕ್ಕೆ ಅರ್ಥ ಬಂತು, ಭಾವಾರ್ಥ ತಿಳಿಯೋಣ. ಮನಸ್ಸಿಗೆ ರಾಜರು ಹೇಳ್ತಾರೆ, ಇಂಥ ರಾಮಚಂದ್ರನನ್ನು ಸೇವಿಸು. ಎಂಥ ರಾಮ ಅಂದರೆ ರಾಮನ ಹುಂಕಾರ ಪೂರ್ವಕವಾದ ಧನುಸ್ಸಿನ ಟಂಕಾರನಾದ ಕೇಳೆ ಲಂಕೆ ನಡುಗೋಗಿತ್ತಂತೆ. ವಜ್ರಾಯುಧ ಏನಾದರೂ ಬೀಳ್ತಿದೇನಾ ಅಂತ ಹೆದರಿಕೆ ಆಯ್ತಂತದಕ್ಕೆ. ಇನ್ನು ಲಂಕಾಧಿಪ ರಾವಣ ಈ ರಾಮನನ್ನೇ ಮೃತ್ಯು ಅಂತ ಭಾವಿಸಿದ. ನೂರಾರು ರೀತಿಯಿಂದ ಭಯ ಆಗಿ ಕಳವಳಗೊಂಡು ಲಂಕೆಗೆ ರಾಮ ಬಂದಿದ್ದಾನೆ ಎಂದಾಗ ಮೃತ್ಯುನೇ ಬಂತು ನನಗೆ ಅಂತ ಭಯಪಟ್ಬಿಟ್ನಂತ. ಹೀಗೆ ಶತ್ರುಗಳಿಗೆ ಭಯಂಕರನಾದವನು ರಾಮ. ಶತ್ರುಗಳ ಪಟ್ಟಣಕ್ಕೆ ಭಯ ಹುಟ್ಟಿಸಿದವನು ರಾಮ. ತಪ್ಪಿತಸ್ಥರಿಗೆ ಭಯ ಹುಟ್ಟಿಸ್ತಾನೆ. ಕೈಯಲ್ಲಿ ದಂಡದಂತೆ ಕಾರ್ಮುಕ ಇಟ್ಕೊಂಡವನು, ಬಾಣಗಳಿಂದ ಕೂಡಿದವನು ರಾಮ. ಅಂಥ ರಾಮನನ್ನು ಸೇವಿಸು. ಹೀಗೆ ಈ ಶ್ಲೋಕದ ಭಾವಾರ್ಥ. ಹುಂಕಾರ ಧನುಸ್ಸಿನ ಟಂಕಾರ, ಅದನ್ನು ಕೇಳಿದ್ರೇ ಲಂಕೆ ನಡಗಬೇಕಾದ್ರೆ ಆ ಹುಂಕಾರ ಮತ್ತು ಟಂಕಾರ ಹೇಗಿರಬೇಡ. ಶತ್ರುಗಳ ಪಕ್ಷಕ್ಕೆ, ಶತ್ರುಗಳ ಪಟ್ಟಣಕ್ಕೆ ನಡುಕ ಉಂಟು ಮಾಡ್ತಾನೆ. ಇದು ನಮಗೆ ಬೇಕಾದ ಮತ್ತೊಂದು ಸಂದೇಶ. ನಮಗೂ ಶತ್ರುಗಳು ಸಾಕಷ್ಟು ಜನ ಇದ್ದಾರೆ. ರಾಮನ ಈ ಚರಿತ್ರೆಯನ್ನು ಕೇಳ್ತಿದ್ರೆ, ಹೀಗೆ ಸ್ಮರಣೆ ಮಾಡಿದರೆ ರಾಮನ ಬಗ್ಗೆ ನಮ್ಮ ಶತ್ರುಗಳಿಗೂ ಭಯ ಉಂಟಾಗ್ತದೆ. ಶತ್ರು ಭಯಂಕರ ರಾಮ ಅಂತ ಚಿಂತಿಸಿದರೆ ಶತ್ರು ಭಯ ಪರಿಹಾರ ಆಗ್ತದೆ. ಅವ್ರಿಗೆ ಭಯ ಹುಟ್ಟಬೇಕು, ನಮ್ಮ ಭಯ ಪರಿಹಾರ ಆಗಬೇಕು. ಹೀಗೆ ಭಯ ಪರಿಹಾರ, ಶತ್ರುಗಳಿಗೆ ನಡಕ ಕೊಡುವವ ಅನ್ನೋದೇ ಈ ಶ್ಲೋಕದ ಅಭಿಪ್ರಾಯ. ಶೌರ್ಯ, ರಾಮನ ಪರಾಕ್ರಮ ಅದನ್ನು ವರ್ಣನೆ ಮಾಡಿದ್ದಾರೆ. ಹುಂಕಾರ ಪೂರ್ವಮಥ ಟಂಕಾರನಾದಮತಿ ಪಂಕಾವಧಾರ್ಯ ಚಲಿತಾ ಲಂಕಾಶಿಲೋಚ್ಚಯ ವಿಶಂಕಾಪತದ್ಭಿದುರ ಶಂಕಾಸಯಸ್ಯ ಧನುಷಃ ಲಂಕಾಧಿಪೋ ಮನುತಯಂಕಾಲರಾತ್ರಿಮಿವ ಶಂಕಾಶತಾಕುಲಧಿಯಾ ತಂಕಾಲದಂಡಶತ ಸಂಕಾಶ ಕಾರ್ಮುಕ ಶರಾಂಕಾನ್ವಿತಂ ಭಜ ಹರಿಂ. ಅತಿಪಂಕ ಅಂತನ್ನೋದನ್ನು ಬಹುಶಃ ಬಿಟ್ಟೆ ಅಂತ ಅನ್ನಿಸ್ತದೆ. ಎರಡನೇ ಬಾರಿ ಅರ್ಥ ಹೇಳುವಾಗ ಅತಿಪಂಕ ಅನ್ನೋದಕ್ಕೆ ಪಾಪಜನ ಅಧೀನತೆಯ ಪಾಪಭೂಮಿ. ಅತಿಪಂಕ ಅನ್ನೋ ಪದಕ್ಕೆ ಹೀಗೆ ಅರ್ಥ ಬರೆದಿದ್ದಾರೆ. ಹೆಚ್ಚು ಪಾಪಜನರೇ ತುಂಬಿದ್ರಿಂದ ಆ ಲಂಕಾಪಟ್ಟಣ ಪಾಪದ ಭೂಮಿ ಆಗಿಬಿಟ್ಟಿದೆ. ಅದಕ್ಕೆ ಅದನ್ನು ಅತಿಪಂಕ ಅಂತ ಕರೆದಿದ್ದಾರೆ ಅಷ್ಟೆ. ಹಾಗಾಗಿ ಅದು ಲಂಕೆಗೆ ವಿಶೇಷಣ. ಅಥ ಯಸ್ಯ ಹುಂಕಾರಪೂರ್ವಂ ಧನುಷಷ್ಟಂಕಾರಂ ಅವಧಾರ್ಯ ಅತಿಪಂಕಾ ಲಂಕಾ ಶಿಲೋಚ್ಚಯ ವಿಶಂಕಾಪತದ್ಭಿದುರಶಂಕಾ ಚಲಿತಾ ಆಸ
ಅಂತ ಹೀಗೆ ಅನ್ವಯ ಮಾಡ್ಕೊಳ್ಬೇಕು. ಮೊದಲನೇ ಪಾದ, ಎರಡನೇ ಪಾದ, ಹೀಗೆ 20ನೇ ಶ್ಲೋಕ ಇವತ್ತು ತಿಳಿದಿದ್ದೇವೆ. ನಾಳೆ ಮತ್ತೆ